ಸ್ನೇಹಿತರೆ ನಮಸ್ಕಾರ. ಈ ಒಂದು ವಿಶೇಷ ವಿಡಿಯೋದಲ್ಲಿ ನನ್ನ ಜೊತೆಗಿದ್ದಾರೆ ನಮಗೆ ಮಹಾಭಾರತನ ಹೇಳ್ತಿರುವಂಥ ಮತ್ತು ನಮ್ಮ ಸಂಸ್ಕೃತಿಯ ಕುರಿತಾದ, ನಮ್ಮ ಧರ್ಮದ ಕುರಿತಾದ ಯಾವುದೇ ವಿಚಾರಗಳಿದ್ರೂ ಕೂಡ ಅವರು ಗೋ ಟು ಪರ್ಸನ್, ಅಂದರೆ ಅವರು ಇದ್ದರೆ ಸಾಕು ನಮಗೆ ಅನ್ನೋ ಥರ ವ್ಯಕ್ತಿಯಾಗಿರುವ ನಮ್ಮ ಜೊತೆಗಿರುವಂಥ ಸಂಪನ್ಮೂಲ ವ್ಯಕ್ತಿ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾಸ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಇವತ್ತು ಸಂಪಾಸ್ ಸರ್ ಜೊತೆಗೆ ಸೇರಿಕೊಂಡು ಮಹಾಭಾರತ ಹೇಳ್ತಾ ಇಲ್ಲ, ಬದಲಾಗಿ ಗೌರಿ ಶಕ್ತಿ ಸ್ಟುಡಿಯೋ ಮತ್ತು ಫೀನಿಕ್ಸ್ ಮಾರ್ಕೆಟಿಂಗ್ ಸರ್ವಿಸಸ್ ಅಂತ ಇನ್ನೊಂದು ಸಂಸ್ಥೆ ಜೊತೆಗೂಡಿ ನಾವು ಮಾಡ್ತಿರುವಂಥ ಒಂದು ಕಾರ್ಯಕ್ರಮ, ಅದು ಶೀ ಪವರ್ ಅಂತ. ಆಕೆ ಶಕ್ತಿ ಅಂತ ನಾನು ಕನ್ನಡದಲ್ಲಿ ಅಂದ್ಕೊಂಡಿದ್ದೀನಿ, ಆಕೆ ಶಕ್ತಿ ಅಂತ. ಸೊ ಆ ಕಾರ್ಯಕ್ರಮದ ಕುರಿತಾಗಿ ನಿಮ್ಗೆ ಹೇಳೋಣ ಮತ್ತು ಸಂಪಾಸ್ ಸರ್ಗೂ ಕೂಡ ಹೇಳೋದ್ರ ಮೂಲಕ ಅವರ ಒಂದು ಶುಭ ಹಾರೈಕೆಗಳನ್ನ ಪಡೆಯೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಒಂದು ಕಾರ್ಯಕ್ರಮದ ಉದ್ದೇಶಗಳು ಅಂತಂದರೆ ಮುಖ್ಯವಾಗಿ ಅವಾರ್ಡ್ ಕೊಡೋದು ಅನ್ನೋದು ಒಂದು ಘಟ್ಟ ಮಾತ್ರ. ಸೊ ಇಡೀ ದಿನ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ತನಕ, ಇಡೀ ದಿನ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ 4 ಸೆಷನ್ಗಳಿರ್ತವೆ. ಅದರಲ್ಲಿ 2 ಸೆಷನ್ನು ನಾಲೆಡ್ಜ್ ಕೊಡುವಂಥದ್ದು, ಅಂದರೆ ಪ್ರಾಕ್ಟಿಕಲ್ ಆಗಿರುವಂಥ ಟಿಪ್ಸ್ಗಳನ್ನ ಕೊಡುವಂಥದ್ದು. ಉದ್ಯಮಶೀಲತೆ ಅಂದರೆ ಯಾರಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡವ್ರಿಗೆ ಅಂಥವ್ರಿಗೆ ಜ್ಞಾನವನ್ನು ಕೊಡುವಂಥ 2 ಸೆಷನ್ಗಳು ಪ್ಯಾನಲ್ ಡಿಸ್ಕಷನ್ ಥರ ಇರುತ್ತೆ. ಒಂದು ಸೆಷನ್ನು ನೆಟ್ವರ್ಕಿಂಗ್ ಇರುತ್ತೆ. ಅಂದರೆ ನೆಟ್ವರ್ಕಿಂಗ್ ಅಂದರೆ ಯಾರೆಲ್ಲ ಅಲ್ಲಿ ತಮ್ಮನ್ನು ತಾವು ಪರಿಚಯ ಮಾಡ್ಕೊಳ್ಬೇಕು ಅಥವಾ ಇನ್ನೊಬ್ಬರನ್ನ ಪರಿಚಯ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದಾರೆ, ಅದಕ್ಕೆ ಅವಕಾಶವನ್ನು ಕೊಡ್ತೀವಿ. ಮೂರನೇದು ಒಂದು ಸಂಗೀತದ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಕೊನೆಯದಾಗಿ ಸಂಜೆ 5 ಗಂಟೆಗೆ ಒಂದು ಶೀ ಪವರ್ ಅನ್ನುವಂಥ ಅವಾರ್ಡನ್ನು ನಾವು 10 ಜನ ಮಹಿಳೆಯರಿಗೆ, ಸದ್ಯಕ್ಕೆ ಅಂದ್ಕೊಂಡಿರೋದು 10 ಜನ ಮಹಿಳೆಯರಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ವಿಶೇಷತೆ ಏನು ಅಂತ ಕೇಳಿದರೆ, ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಒಂದು ಗೂಗಲ್ ಫಾರ್ಮನ್ನು ಕೊಟ್ಟು ಜನರಿಗೆ ಅದನ್ನು ಸರ್ಕ್ಯುಲೇಟ್ ಮಾಡಿ ಅವರ ಸುತ್ತಮುತ್ತ ಇರುವಂಥ ಮಹಿಳಾ ಸಾಧಕಿಯರನ್ನ ಗುರುತಿಸಿ ನೀವು ಅದನ್ನು ನಮಗೆ ಕಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಹೀಗಾಗಿ ಆಲ್ರೆಡಿ ಸುಮಾರು ನಾಮಿನೇಷನ್ ನಮಗೆ ತುಂಬ ಬಂದಿದೆ, ತುಂಬ ಜನ ಆ ಥರ ಕಳಿಸಿದ್ದಾರೆ. ವಿಶೇಷವಾಗಿ ಹಳ್ಳಿಗಾಡಲ್ಲಿ, ಹೋಬಳಿ ಮಟ್ಟದಲ್ಲಿ, ತಾಲೂಕಾ ಪ್ಲೇಸು, ಡಿಸ್ಟ್ರಿಕ್ಟ್ ಪ್ಲೇಸು ಅಥವಾ ಸಿಟಿಯಲ್ಲೂ ಕೂಡ ಒಂದು ಸಮಾಜಕ್ಕೆ ಕೊಡುಗೆ ಕೊಡ್ತಿರುವಂಥ ಮತ್ತು ಕಷ್ಟದಿಂದ ಮೇಲೆ ಬಂದು ಒಂದಷ್ಟು ಸಾಧನೆ ಮಾಡಿರುವಂಥ ಮಹಿಳೆಯರನ್ನ ಗುರುತಿಸಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಸೊ ಆ ನಿಟ್ಟಿನಲ್ಲಿ ಈ ಥರ ಏನು ನಾಮಿನೇಷನ್ ಬರುತ್ತೆ, ಆ ನಾಮಿನೇಷನ್ಗಳನ್ನ ನಮ್ಮ ಒಂದು ಕಮಿಟಿ, ಜೂರಿ ಕಮಿಟಿ, ಅದರಲ್ಲಿ ಯಾರು ಅತ್ಯಂತ ಸಮರ್ಥರು ಅಂತ ನೋಡಿಕೊಂಡು ಅದರಲ್ಲಿ 10 ಜನರಿಗೆ ನಾವು ಕೊಡಬೇಕು ಅಂತ. ಸೊ ಹೀಗಾಗಿ ಒಂದು ಡೆಮೊಕ್ರೆಟಿಕ್ ಪ್ರೊಸೆಸ್ ಮೂಲಕ ಮಾಡ್ತಾಯಿದ್ದೀವಿ. ಮೇ 10ನೇ ತಾರೀಕಿನಂದು ಇದನ್ನು ಮಾಡ್ತಾಯಿದ್ದೀವಿ. ಸೊ ತಮ್ಮ ಸಲಹೆ ಸೂಚನೆಗಳಿಗೆ ಸ್ವಾಗತ. ದಯವಿಟ್ಟು ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಅದರ ಜೊತೆಗೆ ಹೆಸರು ತುಂಬ ಚೆನ್ನಾಗಿದೆ, ಶೀ ಪವರ್ ಅಂತ. ನೀವು ಕನ್ನಡಕ್ಕೆ ಅನುವಾದಿಸ್ತಾ ಹೇಳಿದ್ರೆ ಆಕೆ ಶಕ್ತಿ ಅಂತ. ಶಂಕರಾಚಾರ್ಯರ ಒಂದು ಮಾತು ನೆನಪಾಗತ್ತೆ, ಶಿವಶಕ್ತಿಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ ಅಂತ ಹೇಳ್ತಾರೆ ಅವರು. ಶಿವ ಶಕ್ತಿಯೊಡನೆ ಸೇರಿದರೆ ಮಾತ್ರ ಅವನಿಗೆ ಏನನ್ನಾದರೂ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಸೌಂದರ್ಯ ಲಹರಿಯಲ್ಲಿ ಅವರು ಆಡ್ತಾರೆ, ಶಿವ ಶಕ್ತಿಯುಕ್ತ, ಶಕ್ತಿ ಅಂದರೆ ಅವಳು ಅಂತ. ಆಕೆ ಶಕ್ತಿ ಅಂತ ಅಂದ್ರಲ್ಲ, ಶಕ್ತಿ ಅನ್ನೋದು ಪವರ್ ಅನ್ನೋ ಅರ್ಥದಲ್ಲಿ ಮಾತ್ರ ಅಲ್ಲ, ಶಕ್ತಿ ಅನ್ನೋದೇ ಅವಳು ಅಂತ. ಶಿವ ಶಕ್ತನಾಗೋದು ಯಾವಾಗ ಅಂದರೆ ಶಕ್ತಿ ಜೊತೆಗಿದ್ದಾಗ ಅಂತ. ಹಾಗಾಗಿ ವಾಸ್ತವವಾಗಿ ಅವಳ ಪವರ್ ಮೇಲೆ ನಡೀತಾ ಇದೆ, ಅವಳ ಶಕ್ತಿಯ ಮೇಲೆ ನಡೀತಾ ಇದೆ ಅಂತ. ಅಂದರೆ ಇಂಥ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದಾಗೆ ಹೇಳ್ತಾ ಇರೋದು ಅಂತ ಅಲ್ಲ. ನಾವು ಹೊರಗಡೆ ಕಾಣಿಸಿಕೊಳ್ಳೋದು ಅಂತ ಅಂದಾಗ ಸ್ವಲ್ಪ ಕಡಿಮೆ ಇರ್ಬೋದು, ನಮ್ಮ ಒಟ್ಟು ವ್ಯವಸ್ಥೆ ಅವಳನ್ನು ಹೆಚ್ಚು ಹೊರಗೆ ಕಾಣಿಸದಂತೆ ಮಾಡಿರ್ಬೋದು. ಆದರೆ ಇಡೀ ಜಗತ್ತಿನ ಕುಟುಂಬಗಳಲ್ಲೆಲ್ಲ ಅವಳೇ ನಡೆಸ್ತಾ ಇರೋದು ಕುಟುಂಬಗಳನ್ನು. ಅಂದರೆ ಅವಳು ಕುಟುಂಬಗಳನ್ನು ಮಾತ್ರ ನಡೆಸಬೇಕು ಅನ್ನೋ ಅರ್ಥದಲ್ಲಲ್ಲ ಹೇಳ್ತಾ ಇರೋದು. ಹೊರಗೆ ಬಂದು ಅವಳು ಏನು ಸಾಧನೆ ಮಾಡಿದಾಳು ಇವತ್ತು, ಅಷ್ಟು ಸಾಧನೆಗಳನ್ನು ಅವಳು ಸಾವಿರಾರು ವರ್ಷದಿಂದ ಕುಟುಂಬದ ಒಳಗೆ ನಿಂತು ಮಾಡಿದಾಳೆ ಅಂತ. ಅಂದರೆ ಒಂದು ಕುಟುಂಬವನ್ನು ಅವಳು ನಡೆಸಿರೋ ವಿಧಾನಗಳಿದೆಯಲ್ಲ, ಅದೇನು ಕಡಿಮೆ ಸಾಮರ್ಥ್ಯದ್ದಲ್ಲ ಅಂತ. ಅಷ್ಟೂ ಜನರನ್ನು, ಅಷ್ಟೂ ಸಮಸ್ಯೆಗಳನ್ನು ತಲೆಯ ಮೇಲೆ ಹೊತ್ತು ನಡೆಸಿದ್ದಿದೆಯಲ್ಲ, ಹಾಗಾಗಿ ಅವಳು ಶಕ್ತಿ ಆಗಿದ್ದರಿಂದಾಗಿ ಮಾತ್ರ ಕುಟುಂಬಗಳು ನಡೆದಿವೆ. ಅವಳು ಶಕ್ತಿ ಅಲ್ಲದೇ ಇದ್ದಿದ್ರೆ ಸಾಮಾಜಿಕವಾದ ಇಡೀ ವ್ಯವಸ್ಥೆಯ ಭಗ್ನ ಆಗಿ ಹೋಗ್ತಾ ಇತ್ತು. ಯಾಕೆಂದರೆ ಇಲ್ಲೊಂದು ಅಂಥದ್ದೊಂದು ವ್ಯವಸ್ಥೆಯೇ ಇರ್ತಾ ಇರಲಿಲ್ಲ. ಅದು ಪ್ರೀತಿಯಂತಹ ಭಾವದ ವ್ಯವಸ್ಥೆ ಇರ್ಬೋದು, ವಾತ್ಸಲ್ಯದಂಥ ಭಾವದ ವ್ಯವಸ್ಥೆ ಇರ್ಬೋದು, ಅನುಕೂಲ ಸೌಕರ್ಯಗಳ ವ್ಯವಸ್ಥೆ ಇರ್ಬೋದು, ಯೋಚನೆಗಳಿರ್ಬೋದು, ಯೋಜನೆಗಳಿರ್ಬೋದು, ಬುದ್ಧಿಗೆ ಸಂಬಂಧಿಸಿದ ಕಾರ್ಯಗಳಿರ್ಬೋದು. ಇವೆಲ್ಲದರಲ್ಲೂ ಬಹಳ ದೊಡ್ಡ ಕೊಡುಗೆ ಯಾವತ್ತೂ ಅವಳದ್ದಿದೆ. ಆದರೆ ನಡುವಿನ ಒಂದು ಸಾವಿರಾರು ವರ್ಷ ಮನುಷ್ಯ ಪ್ರಪಂಚ ಯಾಕೋ ಅವಳನ್ನು ಗುರುತಿಸೋದನ್ನು ಮರೆತು ಬಿಟ್ಟರು. ಬಹಳ ರೇರ್ ಅನ್ನುವಂತೆ ಗಮನಿಸ್ತಾ ಇದ್ದಾರೆ ಅಷ್ಟೇ. ಯಾಕೆಂದರೆ ಒಂದು 1000 ವರ್ಷದ ಮಹಿಳಾ ಸಾಧಕಿಯರು ಅಂತ ಏನಾದರೂ
ಮಾಡೋದಕ್ಕೆ ಹೋದರೆ ಬಹಳ ಕಡಿಮೆ ಹೆಸರುಗಳು ಸಿಗತ್ತೆ ನಮಗೆ. ನೀವು ಅದಕ್ಕಿಂತ ಹಿಂದೋದ್ರೂ ಬಹಳ ಹೆಸರುಗಳು ಸಿಗತ್ತೆ ಭಾರತದಲ್ಲಿ. ಆದರೆ ನಡುವೆ ಅಂತ ಬಂದಾಗ ಕಡಿಮೆ ಹೆಸರುಗಳು ಸಿಗತ್ತೆ. ಅದರ ಅರ್ಥ ನಡುವಿನ ಕಾಲಘಟ್ಟದಲ್ಲಿ ಅವಳು ಕೆಲಸ ಮಾಡಲಿಲ್ಲ ಅಂತಲ್ಲ, ಗುರುತಿಸುವಿಕೆಯನ್ನು ಕಡಿಮೆ ಮಾಡಿದರು ನಮ್ಮವರು. ಆದರೆ ಈಗ ಹೊಸ ಕಾಲ ಬಂದಿದೆ. ಈ ಹೊಸ ಕಾಲದಲ್ಲಿ ಇಡೀ ಒಂದು ಸಮಾಜವನ್ನು, ಒಂದು ಗುಂಪನ್ನು, ಒಂದು ಸೃಷ್ಟಿಯನ್ನು ಅವಳು ಹೇಗೆ ಮುನ್ನಡೆಸ್ತಾ ಇದ್ದಾಳೆ ಅನ್ನೋದಕ್ಕೆ ಇನ್ನಷ್ಟು ನಿದರ್ಶನಗಳು ಸಿಗ್ತಾ ಇವೆ. ಆ ನಿದರ್ಶನಗಳನ್ನೇ ನೀವೀಗ ಗುರುತಿಸಿ ಗೌರವಿಸ್ತಾ ಇರೋದು. ಎಷ್ಟು ಕ್ಷೇತ್ರಗಳಲ್ಲಿ ಅವಳು ಕೆಲಸ ಮಾಡಿದ್ದಾಳೆ ಮತ್ತು ಅವಳು ಹೆಜ್ಜೆ ಇಟ್ಟ ಕ್ಷೇತ್ರಗಳಲ್ಲೆಲ್ಲ ಎಷ್ಟು ಕೆಲಸಗಳಾಗಿವೆ ಅಂತ. ಅವಳನ್ನು ಗುರುತಿಸೋದು ಅಂತ ನಾವೇನೋ ಒಂದು ದೊಡ್ಡ ಮನುಷ್ಯರು ಅಂತ ಅಲ್ಲ, ಆದರೆ ಅವಳು ಮಾಡಿದ್ದಕ್ಕೆ ಕೃತಜ್ಞರಾಗಿರಬೇಕು ಅಂತ ಇಲ್ಲಿ ಗುರುತಿಸೋದು ಅಂತ ಅಂದಾಗ ಈ ಕೃತಜ್ಞತೆಯ ಭಾವ ಬಹಳ ಕಡಿಮೆ ಇತ್ತು. ಅದು ಇವತ್ತು ಜಾಗೃತ ಆಗ್ತಾ ಇರೋದು ಅನ್ನೋದು ಬಹಳ ಮುಖ್ಯವಾದದ್ದು. ಮತ್ತು ಇವತ್ತು ಕೂಡ ಎಲ್ಲ ಆಗಿ ಹೋಗಿದೆ ಅಂತ ಅಲ್ಲ ಅಂತ ನಾನು ಇತ್ತೀಚೆಗೆ ಕಳೆದ ವಾರ ಕೆಲವು ವಿಡಿಯೋಗಳಲ್ಲಿ ನೋಡ್ತಾ ಇದ್ದೆ. ಹರ್ಮನ್ ಪ್ರೀತ್ ಕೌರ್ ಆಡಿರೋ ಮಾತುಗಳನ್ನೆಲ್ಲ ಕೇಳ್ತಾ ಇದ್ದೆ. ಜೈಶಾ ಬರುವವರೆಗೂ ಕ್ರಿಕೆಟಲ್ಲಿ ಮಹಿಳಾ ಕ್ರಿಕೆಟರ್ಸಿಗೆ ಎಷ್ಟು ಕಡಿಮೆ ಇರ್ತಾ ಇತ್ತು ಇದು ಅಂತ ಅವರಿಗೆ ಸಲ್ಲಬೇಕಾದ ಏನು ಬರುವವರೆಗೂ ಜೈಶಾ ಇದರ ನೇತೃತ್ವ ವಹಿಸುವವರೆಗೆ, BCCI ನೇತೃತ್ವ ವಹಿಸುವವರೆಗೆ ಅಜಗಜಾಂತರ ವ್ಯತ್ಯಾಸ ಇತ್ತು. ದೀಪಿಕಾ ಪಲ್ಲಿಕಲ್ ಒಂದು ಸಂದರ್ಶನ ನಿನ್ನೆ ನೋಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಅವರು ಆಡೋದಕ್ಕೆ ಆರಂಭ ಮಾಡಿದಾಗ ಅವ್ರು ಆಡ್ತಾ ಇದ್ದ ಕ್ಷೇತ್ರದಲ್ಲಿ 1.5 ರಿಂದ 2 ಲಕ್ಷ ಪುರುಷ ಆಟಗಾರರಿಗಿತ್ತು, 25 ರಿಂದ 30 ಸಾವಿರ ಮಹಿಳಾ ಆಟಗಾರ್ತಿಯರಿಗಿತ್ತು. ಎರಡೂ ಕಡೆ ಆಟ ಒಂದೇ, ಎರಡೂ ಕಡೆಗೆ ಬೇಕಾದ ಸಿದ್ಧತೆ ಒಂದೇ, ಎರಡೂ ಕಡೆಗೆ ಹಾಕುವ ಶ್ರಮ ಒಂದೇ, ಎರಡೂ ಆಟದಿಂದ ಜನಕ್ಕೆ ಸಿಗುವ ಖುಷಿಯೂ ಒಂದೇ. ವ್ಯತ್ಯಾಸ ಅಂತ ಯಾವತ್ತು ಇದು ಅಂದರೆ ಪ್ರಾಚೀನದ ಕಥೆ ಅಲ್ಲ, ಪ್ರಾಗೈತಿಹಾಸದ ಕಥೆ ಅಲ್ಲ, ವರ್ತಮಾನದ ಕಥೆಗಳು ಅಂತ. ಎಷ್ಟೋ ಜನ ಈ ಕಾರಣಕ್ಕಾಗಿಯೇ ಅವರು ಕ್ರೀಡಾ ಕ್ಷೇತ್ರಗಳನ್ನು ಬಿಟ್ಟು ಹೋದರು ಅನ್ನೋ ಮಾತುಗಳನ್ನು ಅವ್ರು ಆಡಿದ್ದನ್ನು ಕೇಳಿದೆ. ಇದನ್ನೆಲ್ಲ ನೋಡಿದಾಗ ನಾವು ಮಾಡಬೇಕಾದ ಕೆಲಸ ತುಂಬ ಇದೆ ಅಂತ ಅನ್ಸುತ್ತೆ. ಅಂದರೆ ಈ ತಾರತಮ್ಯವನ್ನು ನಿವಾರಿಸುವ ಅಂದರೆ ತಾರತಮ್ಯ ಸೃಷ್ಟಿ ಮಾಡಿದವರು ಯಾರೋ ಅವರೇ ನಿವಾರಿಸಬೇಕಲ್ಲ, ಆ ನಿವಾರಿಸುವ ಕೆಲಸ ಮತ್ತು ಅವಳು ಶಕ್ತಿವಂತಳು ಮತ್ತು ಅವಳಿಂದ ನಡೀತಾ ಇದೆ ಅನ್ನೋದನ್ನು ಕೃತಜ್ಞತೆಯಿಂದ ಭಾವಿಸುವ ಕೆಲಸ ಆಗಬೇಕಾಗಿದೆ. ಈ ದೃಷ್ಟಿಯಿಂದ ಗೌರಿ ಶಕ್ಕಿ ಸ್ಟುಡಿಯೋ ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ. ಇದಕ್ಕೆ ಖಂಡಿತವಾಗೂ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ನಿಮಗೆ ಕೃತಜ್ಞರಾಗಬೇಕಾಗಿದೆ ಕೂಡ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ನೊಂದು ವಿಶೇಷತೆ ಹೇಳಿ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು. ವಿಶೇಷತೆ ಏನಂದರೆ ನಾವು ಇದನ್ನು ಮದರ್ಸ್ ಡೇ ದಿನ ಮಾಡ್ತಾಯಿದ್ದೀವಿ, ತಾಯಂದಿರ ದಿನ, ಮೇ 10ನೇ ತಾರೀಕು. ಸೊ ಹೀಗಾಗಿ ಅದನ್ನು ಗುರುತಿಟ್ಕೊಳ್ಳಿ. ಎರಡನೇದು ಅಂದರೆ ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಒಂದು ಉತ್ಕಟವಾದ ಬಯಕೆ ಇದ್ದು ಕೂಡ ಇಕೋಸಿಸ್ಟಮ್ ಭಾಳಷ್ಟು ಜನರಿಗೆ ಸಿಗ್ತಿರಲ್ಲ. ಆ ಇಕೋಸಿಸ್ಟಮನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಹೀಗಾಗಿ ಲೈಫಲ್ಲಿ ಏನಾದರೂ ಮಾಡಬೇಕು, ನಂದೇನಾದರೂ ಗುರುತಿಸ್ಕೊಳ್ಬೇಕು, ಸಾಧನೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ಈ ಕಾರ್ಯಕ್ರಮದ ರಿಜಿಸ್ಟ್ರೇಷನ್ನ ದಯವಿಟ್ಟು ಮಾಡಿಕೊಳ್ಳಿ ಅಂತ ಕೇಳ್ತೀನಿ. ಸರ್, ನಾನು ಇದನ್ನು ಮುಗಿಸೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಈಗ ನನ್ನ ತಲೆಯಲ್ಲಿ ಬಂತು. ನಿಮ್ಮ ಲೈಫಲ್ಲಿ ನೀವು ನೋಡಿರುವಂಥ ತುಂಬ ಸ್ಟ್ರಾಂಗ್ ಮಹಿಳೆ, ಬದುಕನ್ನು ಬದಲಿಸಿದ ಮಹಿಳೆ, ನಿಮ್ಮನ್ನು ಪ್ರಭಾವಿಸಿದ ಮಹಿಳೆ ಯಾರು? ನಮ್ಮಮ್ಮ. ಅಂದರೆ ಅಮ್ಮ ಅನ್ನುವ ಕಾರಣಕ್ಕಾಗಿ ಮಾತ್ರ ಅಲ್ಲ, ಅವರು ಎಕ್ಸ್ಟ್ರಾರ್ಡಿನರಿ. ಅಂದರೆ ಅವ್ರು ಏನು ಬೇರೆ ಕ್ಷೇತ್ರಕ್ಕೆ ಹೋಗೇ ಇಲ್ಲ. ಅವರು ಓದುವಾಗ ಶಾಲೆನೂ ಇರಲಿಲ್ಲ. ಅವರು 1ನೇ ಕ್ಲಾಸು 2ನೇ ಕ್ಲಾಸು ಓದಿರ್ಬೋದು. ಅವ್ರು ಇವತ್ತು ಎಲ್ಲಿ ಹೋಗ್ಬೇಕಾದ್ರೆ ಏನು ಬೇಕಿದ್ರೂ ಮಾತಾಡ್ತಾರೆ. ಅಷ್ಟು ಅವರು. ನಾವೆಲ್ಲ ಏನೂ ಅಲ್ಲ. ಅವರು ಇವತ್ತು ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೋ ಅಷ್ಟು ಆ್ಯಕ್ಟಿವ್ ಆಗಿ ನಾವು ಕೆಲಸ ಮಾಡೋಕ್ಕಾಗಲ್ಲ. ಅಂದರೆ ಅವರ ಕಮಿಟ್ಮೆಂಟು, ಅವರು ಕೆಲಸಗಳನ್ನು ಮಾಡುವ ವಿಧಾನ ಅವೆಲ್ಲ ನಮ್ಮಲ್ಲಿ ಯಾರಲ್ಲೂ ಇಲ್ಲ. ನಾವು ಅದನ್ನೇ ಮಾತಾಡ್ಕೋತಾ ಇರ್ತೀವಿ, ನಾವು ಯಾರೂ ಅಲ್ವೇ ಅಲ್ಲ ಅವ್ರ ಮುಂದೆ ಅಂತ. ಅಷ್ಟು ಕೆಲಸಗಳನ್ನು ಮಾಡ್ತಾರೆ. ಒಂದು ವಲಯದಲ್ಲಿ ನಮ್ಮ ಬಂಧುವರ್ಗ ಈ ವಲಯದಲ್ಲಿ ಅತ್ಯಂತ ಜನಪ್ರಿಯರವರು. ಅವ್ರ ಬಗ್ಗೆ ಒಬ್ಬರದ್ದು ಆಕ್ಷೇಪವೇ ಇಲ್ಲ, ಹಂಗನ್ನು ನೋಡೇ ಇಲ್ಲ. ಈಗ ನಾವುಗಳು ಬದುಕ್ತಿರ್ತೀವಿ, ನಮ್ಮ ನೆಂಟರೋ ಇಷ್ಟರೋ ಗೆಳೆಯರೋ ಇನ್ನೊಬ್ಬರಲ್ಲಿ 10 ಜನ ಬೈತಿರ್ತಾರೆ, 10 ಜನ ನಮ್ಮನ್ನು ಒಪ್ಕೊಂಡಿರ್ತಾರೆ. ಅವರನ್ನು ಬೈಯೋರನ್ನೇ ನೋಡಿಲ್ಲ. ಹಾಗೆ ಇದ್ದವರನ್ನು ಅತ್ಯಂತ ಸ್ಟ್ರಾಂಗ್ ಅಂತ ನೋಡಿದ್ದು ಅವರನ್ನೇ. ತುಂಬ ಮಧ್ಯೆ ಅನಾರೋಗ್ಯಗಳೆಲ್ಲ ಇತ್ತು. ಅವರಿಗೆ ಅದೆಲ್ಲ ಬಾಧಿಸೋದೇ ಇಲ್ಲ. ಅವ್ರು ಎದ್ರು ಅಂದ್ರೆ ಕೆಲಸ ಮಾಡ್ತಿರ್ತಾರೆ. ಯಾರು ಕೆಲಸನಾದ್ರು ಮಾಡಿಕೊಡ್ತಾರೆ ಅವರು. ಈ ಕೆಲಸ, ಮನೆ ಕೆಲಸ ಅವ್ರ ಕೆಲಸ ಅಂತಲ್ಲ, ಅವ್ರಿಗೆ ಹೇಳಿದ್ರಾಯ್ತು ಮಾಡ್ತಾರೆ ಅಂತ.
ಏನೇನು ಎಲ್ಲೆಲ್ಲಿಗೋ ಅವರು ಅಂದರೆ ವಿದ್ಯಾಭ್ಯಾಸನೇ ಇಲ್ಲ, ಅವರು ಒಂದು ಪಕ್ಷದ ತಾಲೂಕು ಮಹಿಳಾ ಅಧ್ಯಕ್ಷರೆಲ್ಲ ಆಗಿಬಿಟ್ಟಿದ್ರು. ಅಲ್ಲಿ ಏನು ಬಂದ್ರೂ ಅದನ್ನು ಮಾಡುವ ಸಾಮರ್ಥ್ಯ ಅದೆಲ್ಲ ನೋಡಿದಾಗ ಹಾಗೆ ಅಂದರೆ ವೈಯಕ್ತಿಕವಾಗಿಯೂ ಹೇಗೋ ತಾಯಿ ನಮ್ಮನ್ನು ಪ್ರಭಾವಿಸಿರ್ತಾಳೆ, ಆದರೆ ಅದಲ್ಲದೆಯೂ ಅವರೊಬ್ಬ ವ್ಯಕ್ತಿಯಾಗಿ ಅಂತ ನೋಡಿದಾಗ ನನಗೆ ಇವತ್ತು ಒಂದು ಅಚ್ಚರಿ ಅಂತ ಅನ್ನಿಸ್ತಾರೆ. ಏನು ಹೆಸರು ಸರ್ ಅವ್ರದ್ದು? ಮಂಗಳಗೌರಿ ಅಂತ. ಓಕೆ ಓಕೆ ಹೆಸರು ಅಷ್ಟೇ ಚೆಂದ ಇದೆ, ವೆರಿ ನೈಸ್. ಸೊ ಹಾಗೆ ನಮ್ಮ ಸುತ್ತಮುತ್ತ ಈ ಥರ ಸುಮಾರು ಜನ ಮಂಗಳ ಗೌರಿಯರು ಇರ್ತಾರೆ. ಓಕೆ, ಈಗ ಸರ್ ಹೇಳಿದ್ಮೇಲೆ ನನಗೆ ಗೊತ್ತಾಯಿತು ಆ ಥರ ಮಹಿಳೆಯರನ್ನ ಗುರುತಿಸುವಂಥ ಕೆಲಸವನ್ನು, ಮತ್ತು ಸರ್ ಹೇಳಿದಾಗೆ ಗುರುತಿಸಿ ನಾವೇನೋ ದೊಡ್ಡ ಕೆಲಸ ಮಾಡ್ತಾ ಇಲ್ಲ, ನಾವು ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಅಷ್ಟೇ. ಒಂದು ಸಮಾಜವಾಗಿ ಒಂದು ಕೃತಜ್ಞತೆ ಸಲ್ಲಿಸುವಂಥ ಒಂದು ದ್ಯೋತಕ ಈ ಒಂದು ಸಮಾರಂಭ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ನಾನು ಹೇಳಿದ ಹಾಗೆ ಇಡೀ ದಿನದ ಕಾರ್ಯಕ್ರಮ ಕೂಡ ಮಾಡ್ತಾಯಿದ್ದೀವಿ. ಮತ್ತು ನಾನು ಹೇಳಿದ ಹಾಗೆ ನಾಮಿನೇಷನ್ ಮೂಲಕ ತೆಗೆದುಕೊಂಡೇ ನಾವು ಇದನ್ನು ಮಾಡ್ತಾಯಿದ್ದೀವಿ. ನೀವೇ ಇದನ್ನು ನಾಮಿನೇಟ್ ಮಾಡಬೇಕು ಮತ್ತು ನಮ್ಮ ಕಮಿಟಿ ಅದನ್ನು ಫೈನಲೈಸ್ ಮಾಡುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಶುಭ ಹಾರೈಕೆಗಳನ್ನ ಕೊಟ್ಟಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಾನು ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಗೆ ನಿಮ್ಮ ಸಪೋರ್ಟ್ ಮತ್ತು ನಿಮ್ಮ ಶುಭ ಹಾರೈಕೆಗಳು ಯಾವಾಗಲೂ ಬೇಕು. ಸೊ ಅದನ್ನು ಯಾವಾಗಲೂ ಇರುತ್ತೆ ಅಂತ ಒಂದು ನಂಬಿಕೆಯೊಂದಿಗೆ. ಸೊ ಹಾಗಾದರೆ ನಾವು ಮೇ 10ನೇ ತಾರೀಕಿಗೆ ಸಿಗೋಣ ಮತ್ತೆ ಅಲ್ಲೂ ಕೂಡ. ಸೊ ಸ್ನೇಹಿತರೆ, ನಿಮಗೇನು ಹೇಳೋಕ್ಕೆ ಇಷ್ಟಪಡ್ತೇನೆ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ. 2 ಕಾರಣಕ್ಕೋಸ್ಕರ. ಒಂದೇನೆಂದರೆ, ಕೆಳಗಡೆ ಒಂದು ನಾಮಿನೇಷನ್ ಲಿಂಕ್ ಇದೆ, ಗೂಗಲ್ ಫಾರ್ಮ್ ಇದೆ, ಅದನ್ನು ನೀವು ಅದನ್ನು ಓಪನ್ ಮಾಡಿದ ತಕ್ಷಣ ಒಂದು ಫಾರ್ಮ್ ಓಪನ್ ಆಗುತ್ತೆ. ನಿಮ್ಮ ಸುತ್ತಮುತ್ತ ಯಾರೇ ಇದ್ದರೂ ಕೂಡ ಓಕೆ, ಅವರು ಸಮಾಜ ಅವ್ರನ್ನ ತುಂಬ ಚಿಕ್ಕ ಕೆಲಸ ಮಾಡ್ತಾ ಇರ್ಬೋದು, ಸಮಾಜಕ್ಕೆ ದೃಷ್ಟಿಯಿಂದ ಬಹಳ ಚಿಕ್ಕ ಕೆಲಸ ಅಂತ ಅನಿಸಿರ್ಬೋದು, ಅದರಲ್ಲೇ ಏನೋ ಒಂದು ಅದ್ಭುತವಾದ ಕೆಲಸ ಮಾಡಿರ್ತಾರೆ ಅವು. ಓಕೆ, ಆ ಥರದ್ದಿರ್ಬೋದು, ಅಥವಾ ತುಂಬ ದೊಡ್ಡ ಒಂದು ಇಂಡಸ್ಟ್ರಿ ಕಟ್ಟಿರ್ಬೋದು, ಅದರಲ್ಲೂ ಏನೋ ಸಾಧನೆ ಮಾಡಿರ್ತಾರೆ. ಅವರು ಯಾರೇ ಇರಲಿ, ಯಾವ ಊರಿರಲಿ, ಯಾವ ಕಮ್ಯುನಿಟಿ ಇರಲಿ, ಯಾವ ವರ್ಗದವರಿರಲಿ, ಏನೇ ಇರಲಿ, ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಒಂದು ಒಳ್ಳೆ ಕೊಡುಗೆ ಕೊಡ್ತಾ ಇದ್ದಾರೆ. ಅವರೊಂದು ಮಾದರಿ ಅಂತ ನಿಮಗೆ ಅನಿಸಿದರೆ, ಮತ್ತು ಈವರೆಗೆ ಅವ್ರನ್ನ ಯಾರೂ ಗುರುತಿಸಿಲ್ಲ ಅಂತ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅಯ್ಯೋ ಇವ್ರ ಬಗ್ಗೆ ಹೇಳ್ಬೋದಾ ಅಂಥೇಳಿ. ಮೊದಲನೇ ಬಾರಿಗೆ ಅವರು ಸ್ಟೇಜ್ ಹತ್ತಾದ್ರೂ ಕೂಡ ತೊಂದರೆ ಇಲ್ಲ. ಅಂಥವ್ರು ಬಂದರೆ ನಮಗೆ ಇನ್ನೂ ಖುಷಿ. ಅಂಥವ್ರಿದ್ದರೂ ಕೂಡ ಅಂಥವ್ರು ಆ ಒಂದು ಫಾರ್ಮಲ್ಲಿ ತುಂಬಿ ಡೀಟೇಲ್ಸನ್ನು ಕಳಿಸಿ ನಾವು ಅದನ್ನು ಸ್ಕ್ರೂಟನೈಸ್ ಮಾಡಿ ಅವರು ಯೋಗ್ಯರಾಗಿದ್ದರೆ ಖಂಡಿತ ಅವ್ರನ್ನ ನಾವು ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ಸಲ್ಲಬೇಕಾದ ಸನ್ಮಾನಗಳನ್ನ ಸಲ್ಲಿಸಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಇದು ಮೊದಲನೇ ಭಾಗ. ಎರಡನೇ, ನಾನು ಈಗಾಗಲೇ ಹೇಳಿರುವ ಹಾಗೆ ಲೈಫಲ್ಲಿ ಏನೋ ಮಾಡಬೇಕು, ಒಂದು ಒಳ್ಳೆ ಕೆಲಸ ನಾನು ಮಾಡಬೇಕು ಅಂತ ಅನಿಸುವಂಥ ಹೆಣ್ಮಕ್ಳಿಗೆ ಇನ್ನೊಂದು ಫಾರ್ಮ್ ಇದೆ. ಸೊ ಆ ಒಂದು ಫಾರ್ಮನ್ನು ತುಂಬಿಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮತ್ತು 10ನೇ ತಾರೀಕು, ಮೇ 10ನೇ ತಾರೀಕು ನಿಮ್ಮ ಕ್ಯಾಲೆಂಡರಲ್ಲಿ ನೋಟ್ ಮಾಡ್ಕೊಳ್ಳಿ. ಬೆಂಗಳೂರಿನ ಜಯನಗರದ ವಿವೇಕ್ ಆಡಿಟೋರಿಯಂ ನಡೀತದೆ ಇಡೀ ದಿನದ ಕಾರ್ಯಕ್ರಮ ಇದು. ದಯವಿಟ್ಟು ಬನ್ನಿ. ಸೊ ಎಲ್ಲರಿಗೂ ನಮಸ್ಕಾರ.